ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಹಾಲು ದಿನವನ್ನು ಭಾರತದಲ್ಲಿ ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಜನವರಿ 11, ಮಾರ್ಚ್ 3, ಜೂನ್ 13 ಅಥವಾ ನವೆಂಬರ್ 26 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4, ನವೆಂಬರ್ 26ರಂದು ಪ್ರತಿ ವರ್ಷ ರಾಷ್ಟ್ರೀಯ ಹಾಲು ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಈ ಶ್ವೇತ ಕ್ರಾಂತಿಯ ಪಿತಾಮಹರಾದಂತಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನವಾದ ನವೆಂಬರ್ 26ರಂದು ಈ ರಾಷ್ಟ್ರೀಯ ಹಾಲು ದಿನವನ್ನು ಆಚರಿಸಲಾಗುತ್ತೆ. ದೇಶದಾದ್ಯಂತ ಈ ಹಾಲಿನ ಮಹತ್ವ ಮತ್ತು ಅದರ ಪ್ರಯೋಜನಗಳನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಈ ರಾಷ್ಟ್ರೀಯ ಹಾಲು ದಿನವನ್ನಾಗಿ ನವೆಂಬರ್ 26ರಂದು ಆಚರಿಸಲಾಗುತ್ತೆ. ಕರೆಕ್ಟ್ ಆನ್ಸರನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ದಿನವನ್ನು ವೀರ್ ಬಾಲ್ ದಿವಸ್ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ನವೆಂಬರ್ 14, ಅಕ್ಟೋಬರ್ 12, ಡಿಸೆಂಬರ್ 26, ಆಪ್ಷನ್ 4, ಜನವರಿ 8 ಅಂತ ಇದೆ. ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ದೇಶದಲ್ಲಿ ವೀರ್ ಬಾಲ್ ದಿವಸನ್ನು ಎಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಈ ಇಮೇಜನ್ನು ನೋಡುವುದರ ಮೂಲಕ ನೀವು ಇದರ ಒಂದು ಬ್ಯಾಕ್ಗ್ರೌಂಡ್ನಲ್ಲಿರುವಂಥ ಹಿಸ್ಟ್ರಿಯನ್ನು ಕೂಡ ಅರ್ಥ ಮಾಡ್ಕೊಳ್ಬೋದಾಗಿದೆ. ಸೊ ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ನಡೆದಂತಹ ವಿಶೇಷ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಥವಾ RSI ಹುದ್ದೆಗಳಿಗೆ ನಡೆಸಲಾದಂತಹ ಈ ಒಂದು ಲಿಖಿತ ಪರೀಕ್ಷೆಯ ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇದರಲ್ಲಿ ಬಂದಂತಹ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ ಏನಿದ್ದಾವೆ ಎಲ್ಲ ಪ್ರಶ್ನೆಗಳನ್ನು ಕೂಡ ನಮ್ಮ ಡೈಲಿ ಕರೆಂಟ್ ಅಫೇರ್ಸ್ ಟಾಪಿಕ್ಗಳಲ್ಲಿ ಕವರ್ ಮಾಡಲಾಗಿದ್ದು, ಫಾರ್ ಎಕ್ಸಾಂಪಲ್ ಈ ಗೋಲ್ಡನ್ ಚಾರಿಯಟ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು. ಗೋಲ್ಡನ್ ಚಾರಿಯಟ್ ಎಂಬುದು ಯಾವುದರ ಹೆಸರಾಗಿದೆ ಅಂತ. ಇದು ಸರಿಯಾದ ಉತ್ತರ ಐಷಾರಾಮಿ ಪ್ರವಾಸಿ ರೈಲು ಅಂತ ಸರಿಯಾದ ಉತ್ತರ ಆಗಿತ್ತು. ದ ಗೋಲ್ಡನ್ ಚಾರಿಯಟ್ ಇಸ್ ದ ನೇಮ್ ಆಫ್ ಲಕ್ಸುರಿಯಸ್ ಟೂರಿಸ್ಟ್ ಟ್ರೈನ್ ಅಂತ ಕರೆಕ್ಟ್ ಆನ್ಸರ್ ಆಗಿತ್ತು. ಸೊ ಕಳೆದ ತಿಂಗಳು ನಾವು ಡಿಸ್ಕಸ್ ಮಾಡಿದಂತಹ ಒಂದು ಆರ್ಟಿಕಲ್ನಲ್ಲಿ ಭಾರತದಲ್ಲಿ 4 ಐಷಾರಾಮಿ ಲಕ್ಸುರಿಯಸ್ ಟ್ರೈನ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ ಪ್ಯಾಲೇಸ್ ಆನ್ ದಿ ವೀಲ್ಸ್ ಅನ್ನುವ ಹೆಸರಿನಲ್ಲಿ ಈ ಐಷಾರಾಮಿ ರೈಲನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು, ಮಹಾರಾಷ್ಟ್ರದಲ್ಲಿ ಡೆಕ್ಕನ್ ಒಡಿಸಿ ಎಂಬುವ ಹೆಸರಿನಲ್ಲಿ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಗೋಲ್ಡನ್ ಚಾರಿಯೇಟ್ ಅನ್ನುವ ಹೆಸರಿನಲ್ಲಿ ಮತ್ತು ಈ ನವದೆಹಲಿಯಲ್ಲಿ ಮಹಾರಾಜ ಎಕ್ಸ್ಪ್ರೆಸ್ ಅನ್ನುವ ಈ 4 ಐಷಾರಾಮಿ ರೈಲುಗಳನ್ನು ಭಾರತದಾದ್ಯಂತ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಭಾರತದ ಈ ಒಂದು 4 ಐಷಾರಾಮಿ ರೈಲುಗಳಲ್ಲಿ ಕರ್ನಾಟಕದ ಈ ಗೋಲ್ಡನ್ ಚಾರಿಯೇಟ್ ಅನ್ನುವ ಹೆಸರಿನ ರೈಲ್ ಏನಿದೆ, ನಮ್ಮ ಹಂಪಿಯ ಈ ಕಲ್ಲಿನ ರಥದ ಒಂದು ಇನ್ಸ್ಪಿರೇಷನನ್ನು ಪಡೆದುಕೊಂಡು ಈ ಗೋಲ್ಡನ್ ಚಾರಿಯಟ್ ಅನ್ನೋ ಹೆಸರನ್ನು ಈ ಒಂದು ಲಕ್ಸುರಿಯಸ್ ಟ್ರೈನ್ಗೆ ಇಡಲಾಗಿದೆ. ಸೊ ಕರೆಕ್ಟಾಗಿ ಆನ್ಸರನ್ನು ಈ ಒಂದು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಕೆನರಾ ಬ್ಯಾಂಕನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನುವ 2022ರ ಅವಾರ್ಡನ್ನು ಕೆನರಾ ಬ್ಯಾಂಕ್ಗೆ ನೀಡಲಾಗಿದೆ ಅಂತ ಅನ್ನುವ ಒಂದು ಕಾಂಟೆಕ್ಸ್ಟ್ನ ಇಟ್ಕೊಂಡು ಈ ಕೆನರಾ ಬ್ಯಾಂಕ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಜುಲೈ 1, 1906ರಲ್ಲಿ ಈ ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿತ್ತು ಮತ್ತು ಇದರ ಸಂಸ್ಥಾಪಕರು ಅಮೆಂಬಲ್ ಸುಬ್ಬರಾವ್ ಪೈ ಅಂತ ಮತ್ತು ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಅಂತ ಕೂಡ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಅದೇ ಪ್ರಶ್ನೆಯನ್ನು ಕೇಳಲಾಗಿದ್ದು, ಅಮೆಂಬಲ್ ಸುಬ್ಬರಾವ್ ಪೈ ಅವರು ಈ ಕೆನರಾ ಬ್ಯಾಂಕನ್ನು ಸ್ಥಾಪಿಸಿದಂತಹ ಮಹನೀಯರಾಗಿದ್ದಾರೆ ಅಂತ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿತ್ತು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯಲ್ಲಿ ಸ್ವತಂತ್ರ ಬಾಂಗ್ಲಾದೇಶ ಯಾವ ವರ್ಷದಲ್ಲಿ ರೂಪುಗೊಂಡಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದರಲ್ಲಿ ಕರೆಕ್ಟ್ ಆನ್ಸರ್ 1971 ಅಂತ ಇತ್ತು. ಸೊ ರೀಸೆಂಟಾಗಿ ನಾವು ಈ ಬಾಂಗ್ಲಾದೇಶ ಯಾವ ರೀತಿಯಾಗಿ ಪಾಕಿಸ್ತಾನದಿಂದ ವಿಮೋಚನೆಯನ್ನು ಹೊಂದಿದಂತಹ ದಿನವನ್ನು ಬಾಂಗ್ಲಾದೇಶ ಮತ್ತು ಭಾರತದಲ್ಲಿ ವಿಜಯ್ ದಿವಸ್ ಅಂತ ಆಚರಿಸಲಾಗುತ್ತೆ ಅಂತ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಡೈರೆಕ್ಟಾಗಿ ಈ ಒಂದು ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ಪ್ರಶ್ನೆಯನ್ನು ಈಗ ರೀಸೆಂಟಾಗಿ ನಡೆದಂತಹ ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಸೊ ಯಾವ ರೀತಿಯಾಗಿ ಬಾಂಗ್ಲಾದೇಶದ ವಿಮೋಚನೆಯಲ್ಲಿ ಭಾರತ ಭಾಗವಹಿಸಿತ್ತು. 1971ರಲ್ಲಿ ಪೂರ್ವ ಪಾಕಿಸ್ತಾನವಾದಂತಹ ಬಾಂಗ್ಲಾದೇಶ ಪಶ್ಚಿಮ ಪಾಕಿಸ್ತಾನದಿಂದ ಸ್ವತಂತ್ರಗೊಂಡು ಸ್ವತಂತ್ರ ರಾಜ್ಯವಾಯಿತು ಅಥವಾ ರಾಷ್ಟ್ರವಾಯಿತು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ವಿಜಯ್ ದಿವಸ್ ಅಂತ ಅನ್ನುವ ಈ ಒಂದು ಕಾಂಟೆಕ್ಸ್ಟನ್ನು ಇಟ್ಕೊಂಡು ಡಿಸ್ಕಸ್ ಮಾಡಿದ್ವಿ.
ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಈ ಒಂದು ಕ್ವಶನ್ ಪೇಪರ್ನಲ್ಲಿ ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಅನ್ನುವ ಕಾದಂಬರಿಯನ್ನು ಈ 2022 ಬುಕರ್ ಪ್ರಶಸ್ತಿಯನ್ನು ವಿಜೇತ ಕಾದಂಬರಿಯಾಗಿ ಗುರುತಿಸಲಾಗಿದೆ ಮತ್ತು ಇದನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾದ ಉತ್ತರ ಶ್ರೀಲಂಕಾದ ಶೆಹನ್ ಕರುಣಾತಿಲಕ್ ಅವರಿಗೆ ಈ ಒಂದು 2022 ಸಾಲಿನ ಬುಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರು ಬರೆದಂತಹ ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಅನ್ನುವ ಒಂದು ಕಾದಂಬರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನಾವು ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಶ್ರೀಲಂಕಾದ ಲೇಖಕ ಶೆಹನ್ ಕರುಣಾತಿಲಕ ಮತ್ತು ಅವರ ಬುಕರ್ ಪ್ರಶಸ್ತಿ ವಿಜೇತ ಕಾದಂಬರಿ ಯಾವುದು ಅಂತಂದರೆ ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಅನ್ನುವ. ಈ ರೀತಿಯಾದಂತಹ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನು ಕೂಡ ನಾವು ಆಲ್ರೆಡಿ ಕವರ್ ಮಾಡಿದ್ದೇವೆ. ಇನ್ನೊಂದು ಕರೆಂಟ್ ಅಫೇರ್ಸ್ಗೆ ರಿಲೇಟ್ ಆದಂತಹ ಪ್ರಶ್ನೆಯನ್ನು ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ಅದು ಯಾವುದು ಅಂತಂದರೆ ಈ ಕಾಂತಾರ ಸಿನಿಮಾದಲ್ಲಿ ಆಚರಣೆ ಮಾಡ್ತಾ ಇದ್ದಂತಹ ಪದ್ಧತಿಯಾದಂತಹ ಈ ಭೂತಾರಾಧನೆಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು. ಸೊ ಹೀಗಾಗಿ ಈ ಡೈಲಿ ಡಿಸ್ಕಷನನ್ನು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ತಾ ಇರಿ. ಸೊ ನಿಮ್ಮ ಯಾವುದೇ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಮತ್ತು ಈ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಆರ್ಟಿಕಲನ್ನು ಪ್ರಾರಂಭ ಮಾಡೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS PSI PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರ ಅಥವಾ RVM ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ RVMನ ಪ್ರಯೋಜನಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಇದೆ. ಯಾವುದು ತಪ್ಪು ಅಂತ ಈ ಸ್ಟೇಟ್ಮೆಂಟ್ಗಳಲ್ಲಿ ಗುರುತಿಸಬೇಕಾಗಿದೆ. ಈ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರದ ಬಗ್ಗೆ ಸ್ಟೇಟ್ಮೆಂಟ್ 1 ಅಥವಾ ಆಪ್ಷನ್ 1, ಈ ವಲಸೆ ಮತದಾರ ತನ್ನ ತವರು ಜಿಲ್ಲೆಗೆ ಮತ ಹಾಕಲು ಬರಬೇಕಾಗಿಲ್ಲ. ಅಂದರೆ ರಿಮೋಟ್ ಎಲೆಕ್ಟ್ರಾನಿಕ್ಸ್ ಮತಯಂತ್ರದ ಸಹಾಯದಿಂದ ಅಲ್ಲೇ ಅವನು ಮತವನ್ನು ಚಲಾಯಿಸಬಹುದಾಗಿದೆ ಅಂತ ಇದೆ. ಆಪ್ಷನ್ 2, RVM ಯಂತ್ರ ಏನಿದೆ ನೇರವಾಗಿ ಇಂಟರ್ನೆಟ್ಗೆ ಸಂಪರ್ಕವನ್ನು ಹೊಂದಿರುತ್ತದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಇದೆ. ಮೂರನೇ ಸ್ಟೇಟ್ಮೆಂಟ್, ಈ ಚುನಾವಣಾ ಆಯೋಗದಿಂದ RVMನ ಮುಖ್ಯ ಅನುಷ್ಠಾನವನ್ನು ಇಂಪ್ಲಿಮೆಂಟೇಷನನ್ನು ಮಾಡುವಂತಹ ಒಂದು ಮುಖ್ಯ ಏಜೆನ್ಸಿಯಾಗಿ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಇದೆ. ನಾಲ್ಕನೇ ಸ್ಟೇಟ್ಮೆಂಟ್ ಏನಿದೆ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2, RVM ಯಂತ್ರ ನೇರವಾಗಿ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತದೆ ಅಂತ ಅನ್ನುವ ಸ್ಟೇಟ್ಮೆಂಟ್ ಏನಿದೆ ಇದು ತಪ್ಪಾಗಿದೆ. ನಾವು ಗುರುತಿಸಬೇಕಾಗಿದ್ದು ಯಾವುದು ತಪ್ಪು ಅಂತ. ಸೊ ಆಪ್ಷನ್ 2 ಈಸ್ ರೈಟ್. ಇದನ್ನು ಹೊರತುಪಡಿಸಿ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರದಿಂದ ಈ ವಲಸೆ ಮತದಾರರು ಅಂತಂದರೆ ಮೈಗ್ರೆಂಟ್ ವೋಟರ್ಸ್ ಅಂತ ಏನು ಕರಿತೇವೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಕೆಲಸ ಮಾಡ್ತಾ ಇರುವಂತಹ ವರ್ಕರ್ಗಳೇನಿರ್ತಾರೆ ಅವರು ತಾವು ಇದ್ದಲ್ಲಿಂದ ಈ ಒಂದು ಮತವನ್ನು ಚಲಾವಣೆ ಮಾಡುವಂತಹ ಅವಕಾಶವನ್ನು ಈ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರ ಮಾಡಿಕೊಡಲಿದೆ. ಅಷ್ಟೇ ಅಲ್ಲದೆ ಈ ಚುನಾವಣಾ ಆಯೋಗದಿಂದ, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈ RVM ಅನ್ನು ಅನುಷ್ಠಾನಗೊಳಿಸುವಂತಹ ಮುಖ್ಯ ಕಾರ್ಯ ನಡೀತಾ ಇದೆ ಅಂತ ಅನ್ನುವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿವೆ. ಸೊ ಈ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದ್ದು ಈ ದೇಶೀಯ ವಲಸಿಗರಿಗೆ ರಿಮೋಟ್ ಮತದಾನವನ್ನು ಪ್ರಾಯೋಗಿಕವಾಗಿ ಎಕ್ಸಿಕ್ಯೂಟ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ ಅಂತ ಭಾರತೀಯ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರ ನ್ಯೂಸ್ನಲ್ಲಿರುವುದರಿಂದ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಹೊಸದಾಗಿ ಡೆವಲಪ್ ಮಾಡಿದಂತಹ ಈ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಥವಾ RVM ಅನ್ನುವ ಮಷೀನ್ನ ಮೂಲಕ ಒಂದೇ ಯಂತ್ರದಿಂದ ಮತದಾನದ ಹಕ್ಕುಗಳನ್ನು ಚಲಾಯಿಸುವುದಕ್ಕೆ ಈ ವಲಸಿಗ ವೋಟರ್ಸ್ಗಳಿಗೆ ಅಥವಾ ವಲಸಿಗ ಮತದಾರರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸಾರ್ವಜನಿಕ ವಲಯದ ಉದ್ಯಮದಿಂದ ಡೆವಲಪ್ ಮಾಡಲಾದಂತಹ ಈ ಒಂದು RVMನ ಸಹಾಯದಿಂದ ಬಹುಕ್ಷೇತ್ರದ ರಿಮೋಟ್ EVM ಒಂದೇ ಮತಗಟ್ಟೆಯಿಂದ ಸುಮಾರು 72 ಕ್ಷೇತ್ರಗಳನ್ನು ನಿಭಾಯಿಸಬಲ್ಲಂತಹ ಒಂದು
ಒಂದು ಅನುಕೂಲವನ್ನು ಈ ಒಂದು ಮಷೀನ್ನಲ್ಲಿ ಮಾಡಲಾಗಿದೆ. ಅಂದರೆ ಒಂದೇ ಕಡೆ ಮತಗಟ್ಟೆಯಿಂದ ಈ ಮೈಗ್ರೆಂಟ್ ವೋಟರ್ಸ್ ಏನಿರ್ತಾರೆ, ಅಂದರೆ ವಲಸಿಗ ಮತದಾರರು ಏನಿರ್ತಾರೆ, ಅದೇ ಒಂದು ಮತಗಟ್ಟೆಯಿಂದ 72 ಕ್ಷೇತ್ರಗಳನ್ನು ಕೂಡ ಕವರ್ ಮಾಡಿಕೊಂಡು 72 ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಮತದಾರರು ಆ ಒಂದೇ ರಿಮೋಟ್ ಮತಗಟ್ಟೆಯಿಂದ ವೋಟನ್ನು ಚಲಾಯಿಸುವಂತಹ ಅವಕಾಶವನ್ನು ಈ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರದ ಮೂಲಕ ಮಾಡಿಕೊಡಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಉಪಯೋಗಿಸುವುದರಿಂದ ಯಾವುದೇ ರೀತಿಯಾದಂತಹ ಈ ಮತದಾರರು, ಅಂದರೆ ಈ ವಲಸಿಗರಾದಂತಹ ಮತದಾರರು, ಅಂದರೆ ಬೇರೆ ಸ್ಥಳದಲ್ಲಿರುವಂತಹ ಮತದಾರರು ತಮ್ಮ ತವರು ಜಿಲ್ಲೆಗಳಿಗೆ ವಾಪಸ್ ಬಂದು ಈ ಒಂದು ವೋಟನ್ನು ಮಾಡಿ ಹೋಗುವಂತಹ ಒಂದು ಕೆಲಸ ಏನಿದೆ ಅದನ್ನು ಕಡಿಮೆ ಮಾಡುವಂತಹ ಒಂದು ಶ್ರಮವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಡೆವಲಪ್ ಮಾಡಿದೆ. ಈ ವೋಟಿಂಗ್ ಮಷೀನ್ ಮೂಲಕ ಸ್ವತಂತ್ರ ಸಾಧನವಾಗಿ ಈ ಒಂದು ಮಷೀನನ್ನು ಡೆವಲಪ್ ಮಾಡಲಾಗಿದ್ದು, ಯಾವುದೇ ರೀತಿಯಾದಂತಹ ಇಂಟರ್ನೆಟ್ ಸಂಪರ್ಕದ ಅವಶ್ಯಕತೆ ಈ ಒಂದು ವೋಟಿಂಗ್ ಮಷೀನ್ಗೆ ಇರುವುದಿಲ್ಲ. ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಆನ್ಲೈನ್ ವೋಟಿಂಗ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಒಂದು ನಿರ್ದಿಷ್ಟವಾದಂತಹ ಇಂಡಿಪೆಂಡೆಂಟ್ ಆದಂತಹ ಡಿವೈಸ್ ಆಗಿದ್ದು, ಅದರಲ್ಲಿ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆಯೇ ಈ ಒಂದು ವಲಸಿಗ ಮತದಾರರು ಈ ವೋಟಿಂಗನ್ನು ಮಾಡುವಂತಹ ಅವಕಾಶವನ್ನು ರಿಮೋಟ್ ವೋಟಿಂಗ್ ಮಷೀನ್ ಮಾಡಿಕೊಡಲಿದೆ. ಸೊ ಈ ಒಂದು ಮಷೀನನ್ನು ಈ ಮತದಾನಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಅನುಷ್ಠಾನಕ್ಕೆ ತರಬೇಕು ಅಂತ ಅಂದರೆ ಈ ಜನರ ಪ್ರಾತಿನಿಧ್ಯ ಕಾಯ್ದೆ 1951 ಪೀಪಲ್ಸ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಮತ್ತು ಚುನಾವಣಾ ನಿಯಮಗಳ ನಡವಳಿಕೆ ಮತ್ತು ಮತದಾರರ ನೋಂದಣಿ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಈ ತಿದ್ದುಪಡಿಗಳನ್ನು ಮಾಡಿ ಈ ರಿಮೋಟ್ ಮತದಾನವನ್ನು ಪರಿಚಯಿಸಲಾಗುವುದು ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಒಂದು ಸ್ಟೇಟ್ಮೆಂಟನ್ನು ಅಥವಾ ಒಂದು ಇನ್ಫಾರ್ಮೇಷನನ್ನು ರೀಸೆಂಟಾಗಿ ನೀಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರ ಯಾವ ರೀತಿಯಾಗಿ ಈ ಎಲೆಕ್ಟೋರಲ್ ರಿಫಾರ್ಮ್ಸ್ಗಳ ಕುರಿತಾದಂತಹ ಕೆಲವೊಂದಿಷ್ಟು ಎಸ್ಸೆಗಳಲ್ಲಿ ಈ ಪಾಯಿಂಟ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ರಿಮೋಟ್ ಎಲೆಕ್ಟ್ರಾನಿಕ್ಸ್ ಮತಯಂತ್ರದ ಕುರಿತಾದಂತಹ ಮಾಹಿತಿಯನ್ನು ನೋಟ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಥವಾ ಆಯೋಜನೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 1950, ಆಪ್ಷನ್ 2 1914, ಆಪ್ಷನ್ 3 1935, ಆಪ್ಷನ್ 4 1927 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 1914ರಲ್ಲಿ ಮೊದಲ ಬಾರಿಗೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಆಯೋಜನೆ ಮಾಡಲಾಯಿತು. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಮೊದಲ ಬಾರಿಗೆ ಈ ಒಂದು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸನ್ನು ಆರ್ಗನೈಸ್ ಮಾಡಲಾಗಿತ್ತು. ಸೊ ರೀಸೆಂಟಾಗಿ ಜನವರಿ 3ರಿಂದ ಈ 2023 ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ 108ನೇ ಒಂದು ಅಧಿವೇಶನವನ್ನು ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಅಧಿವೇಶನಕ್ಕೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾರತದ ಪ್ರಧಾನಮಂತ್ರಿಯವರು ಚಾಲನೆಯನ್ನು ನೀಡಿ ಉದ್ಘಾಟನೆ ಮಾಡಿದರು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಹೀಗಾಗಿ ಈ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಇದು ದೇಶದಾದ್ಯಂತ ಒಂದು ಸಂಶೋಧಕರ ಒಂದು ವಾರ್ಷಿಕ ಕೂಟವಾಗಿ ಆಯೋಜನೆಯನ್ನು ಈ ಒಂದು ಅಧಿವೇಶನವನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈ ಅಧಿವೇಶನವನ್ನು ಅಥವಾ ಕಾಂಗ್ರೆಸ್ಸನ್ನು ನಡೆಸುವಂತಹ ಮುಖ್ಯ ಏಜೆನ್ಸಿ ಯಾವುದು ಅಂತಂದರೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನ್ ಅಥವಾ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ISCA ಅನ್ನುವ ಸಂಸ್ಥೆಯಿಂದ ಈ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನುವ ಅಧಿವೇಶನವನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಹೀಗೆ ನಡೆಸಲಾಗ್ತಾ ಇರುವಂತಹ ಈ ಅಧಿವೇಶನ ಏನಿದೆ ಇದು 108ನೇ ಆವೃತ್ತಿಯ ಅಧಿವೇಶನ ಅಥವಾ ಕಾಂಗ್ರೆಸ್ ಆಗಿದೆ. ಇನ್ನು 2023 ಈ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಮುಖ್ಯ ಥೀಮ್ ಏನು, ವಿಷಯ ಏನು ಅಂತ ತಿಳ್ಕೊಳ್ಳೋದಾದರೆ, ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವ ಥೀಮನ್ನು ಇಟ್ಕೊಂಡು ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು 2023 ಆವೃತ್ತಿಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಥೀಮನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವ ಥೀಮನ್ನು ಭಾರತೀಯ ವಿಜ್ಞಾನ ಕಾಂಗ್ರೆಸ್ 2023 ಥೀಮ್ ಆಗಿ ಇಟ್ಟುಕೊಳ್ಳಲಾಗಿದೆ. ಮೊದಲ ಬಾರಿಗೆ ಈ ಕಾಂಗ್ರೆಸ್ ಸಭೆಯನ್ನು ಜನವರಿ 15ರಿಂದ 17ರವರೆಗೆ 1914ರಲ್ಲಿ ಕೋಲ್ಕತ್ತಾದ ಏಷ್ಯಾಟಿಕ್ ಸೊಸೈಟಿಯ ಆವರಣದಲ್ಲಿ ನಡೆಸಲಾಗಿತ್ತು. ನೆನ್ಪಿಟ್ಕೊಳ್ಳಿ, ಸ್ವತಂತ್ರ ಪೂರ್ವದಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಆಯೋಜನೆ ಮಾಡಲಾಗಿದ್ದು ಕೋಲ್ಕತ್ತಾದಲ್ಲಿನ ಏಷ್ಯಾಟಿಕ್ ಸೊಸೈಟಿಯ ಆವರಣದಲ್ಲಿ 1914ರಲ್ಲಿ ಮೊದಲ ಬಾರಿಗೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಈ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ
ವಿವಿಧ ಭಾಗಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು ಅದರಲ್ಲಿ ಪ್ರಮುಖವಾದಂತಹ ವಿಭಾಗಗಳು ಯಾವುವು ಅಂತಂದರೆ ಅಗ್ರಿಕಲ್ಚರ್ ಮತ್ತು ಫಾರೆಸ್ಟ್ರಿ ಸೈನ್ಸಸ್ ಆಗಿರ್ಬೋದು, ಅರ್ತ್ ಸಿಸ್ಟಮ್ ಸೈನ್ಸಸ್, ಇಂಜಿನಿಯರಿಂಗ್ ಸೈನ್ಸಸ್, ಎನ್ವೈರ್ಮೆಂಟ್ ಸೈನ್ಸಸ್, ಮ್ಯಾಥಮೆಟಿಕಲ್ ಸೈನ್ಸ್, ಮೆಡಿಕಲ್ ಸೈನ್ಸಸ್ ಇತ್ಯಾದಿಯಾದಂತಹ ಸಾಕಷ್ಟು ವಿಭಾಗಗಳನ್ನು ಈ ಭಾರತೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಥವಾ ಕಾಂಗ್ರೆಸ್ ಸಭೆಯಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಇನ್ನು ಈ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಆಯೋಜನೆ ಮಾಡುವಂತಹ ಜವಾಬ್ದಾರಿಯನ್ನು ವಹಿಸಿದಂತಹ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋದಾದರೆ ಸ್ವತಂತ್ರ ಪೂರ್ವದಲ್ಲಿ ಅಂದರೆ 1914ರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಅಸೋಸಿಯೇಷನ್ ಏನಿದೆ ಈಗ ಸದ್ಯಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಪ್ರಮುಖವಾದಂತಹ ಸಂಸ್ಥೆಯಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞರಾದಂತಹ ಪ್ರೊಫೆಸರ್ ಜೆ.ಎಲ್. ಸೈಮನ್ಸ್ ಮತ್ತು ಪ್ರೊಫೆಸರ್ ಪಿ.ಎಸ್. ಮ್ಯಾಕ್ಮೋಹನ್ ಅವರು ಈ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನನ್ನು ಪ್ರಾರಂಭ ಮಾಡಲು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ಮೊದಲ ಬಾರಿಗೆ ಈ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತಂದರೆ ಕೋಲ್ಕತ್ತಾದಲ್ಲಿ. ಯಾವ ವರ್ಷದಲ್ಲಿ ಅಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಅಂದರೆ 1914ರಲ್ಲಿ ಮೊದಲ ಬಾರಿಗೆ ಈ ಒಂದು ವಿಜ್ಞಾನ ಕಾಂಗ್ರೆಸ್ಸನ್ನು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು ನೆನ್ಪಿಟ್ಕೊಳ್ಳಿ, ನೀರೊಳಗಿನ ಮೆಟ್ರೋ ಸೇವೆಯನ್ನು ಭಾರತದಲ್ಲಿ ಎಲ್ಲಿ ನಿರ್ಮಿಸಲಾಗುತ್ತಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಮುಂಬೈ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಕೋಲ್ಕತ್ತಾ ಅಂತ ಇದೆ. ನೀರೊಳಗಿನ ಮೆಟ್ರೋ ಸೇವೆಯನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ಕೋಲ್ಕತ್ತಾದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಈ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಕಾಂಟೆಕ್ಸ್ಟನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದಾದರೆ ಈ ಭಾರತದಲ್ಲಿ ನೀರೊಳಗಿನ ಮೆಟ್ರೋ ಸೇವೆಯನ್ನು ಅಂದರೆ ಸುರಂಗ ಮಾರ್ಗದ ಮೂಲಕ ನದಿಯೊಳಗೆ ಈ ಒಂದು ಮೆಟ್ರೋ ಸೇವೆಯನ್ನು ಒದಗಿಸುವಂತಹ ಕಾರ್ಯವನ್ನು ಕೋಲ್ಕತ್ತಾ ಮೆಟ್ರೋ ರೈಲು ಕಾರ್ಪೊರೇಷನ್ ಅಥವಾ ಕೋಲ್ಕತ್ತಾ ಮೆಟ್ರೋ ರೈಲ್ ಕಾರ್ಪೊರೇಷನ್ನಿಂದ ಈ ಪೂರ್ವ ಪಶ್ಚಿಮ ಮೆಟ್ರೋ ಕಾರಿಡಾರ್ ಯೋಜನೆಯ ಮೂಲಕ ಡಿಸೆಂಬರ್ 2023ರೊಳಗೆ ಸಂಪೂರ್ಣ ಮಾಡಲಿದೆ ಅಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಹೀಗಾಗಿ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಂದು ಮೆಟ್ರೋ ರೈಲು ಯಾವ ರೀತಿಯಾಗಿ ಕೋಲ್ಕತ್ತಾದ ಈ ಮೆಟ್ರೋ ಸಂಸ್ಥೆಯ ಅಂದರೆ ಮೆಟ್ರೋ ಕಾರ್ಪೊರೇಷನ್ನ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಆ್ಯಡ್ ಮಾಡ್ತಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಇಮೇಜ್ನಲ್ಲಿ ನೋಡಬಹುದಾದ ಪ್ರಕಾರ ಸಮುದ್ರದಲ್ಲಿ ಅಥವಾ ನೀರಿನ ಅಡಿಯಲ್ಲಿ ಸುರಂಗ ಮಾರ್ಗವನ್ನು ತೆಗೆದು ಅದರಲ್ಲಿ ಈ ಒಂದು ಮೆಟ್ರೋ ಸೇವೆಯನ್ನು ಒದಗಿಸುವಂತಹ ಪ್ರಮುಖ ಕಾರ್ಯ ನಡೀತಾ ಇದೆ ಕೋಲ್ಕತ್ತಾದಲ್ಲಿ. 1984ರಲ್ಲಿ ಮೊದಲ ಬಾರಿಗೆ ಈ ಕೋಲ್ಕತ್ತಾದ ಈ ಮೆಟ್ರೋ ರೈಲ್ ಕಾರ್ಪೊರೇಷನ್ ಸಂಸ್ಥೆಯಿಂದ ಮೆಟ್ರೋವನ್ನು ಪ್ರಾರಂಭ ಮಾಡಲಾಗಿತ್ತು. ಇಡೀ ನಗರದಲ್ಲಿ ಮತ್ತು ಅದರ ಹೊರವಲಯದಲ್ಲಿ ಈ ಮೆಟ್ರೋ ರೈಲಿನ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿ 1984ರಲ್ಲಿ ಇದು ಯಶಸ್ವಿಯಾಗಿ ಮೆಟ್ರೋವನ್ನು ಕೋಲ್ಕತ್ತಾದಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಹೂಗ್ಲಿ ನದಿಯ ಮೂಲಕ ಹರಿಯುವಂತಹ ಮುಖ್ಯವಾಗಿ ಈ ಅವಳಿ ನಗರಗಳಾದಂತಹ ಕೋಲ್ಕತ್ತಾದಲ್ಲಿನ ಅವಳಿ ನಗರಗಳಾದಂತಹ ಹೌರಾ ಮತ್ತು ಕೋಲ್ಕತ್ತಾ ಈ ಎರಡೂ ನಗರಗಳನ್ನು ಜಾಯಿನ್ ಮಾಡುವಂತಹ ಕನೆಕ್ಟ್ ಮಾಡುವಂತಹ ಸಂಪರ್ಕವನ್ನು ಒದಗಿಸುವಂತಹ ಈ ಮೆಟ್ರೋವನ್ನು ನೀರಿನೊಳಗೆ ಪ್ರಾರಂಭ ಮಾಡಲಾಗ್ತಾ ಇದೆ. ಯಾವ ನದಿಯಲ್ಲಿ ಅಂತ ಏನಾದರೂ ಪ್ರಶ್ನೆ ಬಂದರೆ ಹೂಗ್ಲಿ ನದಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ ಈ ನೀರಿನೊಳಗಿನ ಮೆಟ್ರೋ ರೈಲು ಯಾವ ಎರಡು ನಗರಗಳನ್ನು ಕನೆಕ್ಟ್ ಮಾಡುತ್ತದೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಈ ಪಶ್ಚಿಮ ಬಂಗಾಳದಲ್ಲಿನ ಹೌರಾ ಮತ್ತು ಕೋಲ್ಕತ್ತಾ ಈ ಎರಡು ನಗರಗಳನ್ನು ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಕನೆಕ್ಟ್ ಮಾಡಲಿದೆ. ಅದೇ ರೀತಿಯಾಗಿ ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಭಾರತದ ಈ ಕೋಲ್ಕತ್ತಾ ನಗರದಲ್ಲಿ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ನಿಂದ ಮತ್ತು ಜರ್ಮನಿ ಯಂತ್ರಗಳನ್ನು ಬಳಸಿಕೊಂಡು ಅತ್ಯುತ್ತಮ ತಜ್ಞರ ಸಹಾಯದಿಂದ ಸುರಂಗ ಮಾರ್ಗವನ್ನು ಕಷ್ಟಕರವಾದಂತಹ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಲಾಗ್ತಾ ಇದ್ದು ಈ ಸುರಂಗದ ಒಳಗಿನ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ಕೋಲ್ಕತ್ತಾ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ನಿಂದ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಅಂಡರ್ಗ್ರೌಂಡ್ ಅಥವಾ ಭೂಗತ ಮೆಟ್ರೋ ನಿರ್ಮಾಣದ ವೆಚ್ಚವನ್ನು ನೋಡೋದಾದರೆ ಪ್ರತಿ ಕಿಲೋಮೀಟರ್ಗೆ ಸುಮಾರು 120 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ನೀರೊಳಗಿನ ಮೆಟ್ರೋವನ್ನು ಸುರಂಗ ಮಾರ್ಗವನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದ್ದು ಹೂಗ್ಲಿ ನದಿಯ ಆಳದೊಳಗೆ ಸದ್ಯಕ್ಕೆ ಈ ಒಂದು ವೆಚ್ಚ ಏನಿದೆ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಪ್ರತಿ ಕಿಲೋಮೀಟರ್ಗೆ 157 ಕೋಟಿ ರೂಪಾಯಿಗಳಷ್ಟು ಖರ್ಚವನ್ನು ಮಾಡಿಕೊಂಡು ಈ ಪಶ್ಚಿಮ ಬಂಗಾಳದ ಹೌರಾ ಮತ್ತು ಕಲ್ಕತ್ತಾ ನಗರಗಳನ್ನು ಕನೆಕ್ಟ್ ಮಾಡುವಂತಹ ಸಂಪರ್ಕವನ್ನು ಒದಗಿಸುವಂತಹ ಹೂಗ್ಲಿ ನದಿಯ ಒಳಗೆ ಈ ಸುರಂಗ ಮಾರ್ಗದ ಮೂಲಕ ನೀರೊಳಗಿನ ಮೆಟ್ರೋವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಎಕ್ಸಿಕ್ಯೂಟ್ ಮಾಡಲಾಗ್ತಾ ಇದೆ.
ಇನ್ನು ನ್ಯೂಸ್ನಲ್ಲಿ ಪಶ್ಚಿಮ ಬಂಗಾಳ ಇರುವುದರಿಂದ ಪಶ್ಚಿಮ ಬಂಗಾಳಕ್ಕೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ರಾಜಧಾನಿ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ. ಅದೇ ರೀತಿಯಾಗಿ ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಮತ್ತು ಪಶ್ಚಿಮ ಬಂಗಾಳದ ಈ ರಾಜ್ಯ ಪ್ರಾಣಿ ಯಾವುದು ಅಂತಂದರೆ ಮೀನುಗಾರ ಬೆಕ್ಕು ಅಥವಾ ಈ ಫಿಶಿಂಗ್ ಕ್ಯಾಟನ್ನು ಈ ಪಶ್ಚಿಮ ಬಂಗಾಳದ ರಾಜ್ಯ ಪ್ರಾಣಿಯಾಗಿ ಗುರುತಿಸಲಾಗುತ್ತದೆ. ಇನ್ನು ಪಶ್ಚಿಮ ಬಂಗಾಳದ ಒಂದು ಮ್ಯಾಪನ್ನು ನೋಡಿದಾಗ ಪಶ್ಚಿಮ ಬಂಗಾಳದ ಉತ್ತರದಲ್ಲಿ ಸಿಕ್ಕಿಂ ರಾಜ್ಯದೊಂದಿಗೆ ಈ ಪಶ್ಚಿಮ ಬಂಗಾಳ ತನ್ನ ಗಡಿಯನ್ನು ಶೇರ್ ಮಾಡುತ್ತೆ. ಈ ಒಂದು ಮ್ಯಾಪ್ನಲ್ಲಿ ನೋಡೋ ಪ್ರಕಾರ ಪಶ್ಚಿಮ ಬಂಗಾಳನ್ನು ಡ್ರಾ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಪೂರ್ವದಲ್ಲಿ ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ಗಡಿಯನ್ನು ಶೇರ್ ಮಾಡುತ್ತೆ, ಮತ್ತು ಪಶ್ಚಿಮದಲ್ಲಿ ಬಿಹಾರ್, ಜಾರ್ಖಂಡ್ ಮತ್ತು ನೈಋತ್ಯದಲ್ಲಿ ಒಡಿಶಾ ರಾಜ್ಯಗಳೊಂದಿಗೆ ಪಶ್ಚಿಮ ಬಂಗಾಳ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಇನ್ನು ಬಾಂಗ್ಲಾದೇಶ, ಭೂತಾನ್ ಮತ್ತು ನೇಪಾಳ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಕೂಡ ಪಶ್ಚಿಮ ಬಂಗಾಳ ಶೇರ್ ಮಾಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಪಶ್ಚಿಮ ಬಂಗಾಳ ಮತ್ತು ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಕಾಮಗಾರಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಆರ್ಥಿಕ ಸ್ಥಿರತೆಯ ವರದಿ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ನೀತಿ ಆಯೋಗ್, RBI, ಹಣಕಾಸು ಸಚಿವಾಲಯ ಅಥವಾ ಮಾಸ್ಪಿ ಅಥವಾ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಥವಾ ಭಾರತದ ಆರ್ಥಿಕ ಸ್ಥಿರತೆಯ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಹಣಕಾಸು ಸ್ಥಿರತೆಯ ವರದಿ ಅಥವಾ ಆರ್ಥಿಕ ಸ್ಥಿರತೆಯ ವರದಿಯನ್ನು 26ನೇ ಆವೃತ್ತಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಡಿಸೆಂಬರ್ 29ರಂದು ಬಿಡುಗಡೆ ಮಾಡಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಹೀಗಾಗಿ ಈ ಹಣಕಾಸು ಸ್ಥಿರತೆಯ ವರದಿಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ವರ್ಷಕ್ಕೆ 2 ಬಾರಿ ಈ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು FSR ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ. ಮುಖ್ಯವಾಗಿ ಈ ಭಾರತದ ದೇಶದ ಈ ಹಣಕಾಸು ವ್ಯವಸ್ಥೆಯ ಸ್ಥಾಪಕತ್ವ ಅಥವಾ ರೆಸಿಲಿಯನ್ಸ್ ಮತ್ತು ಆರ್ಥಿಕ ಸ್ಥಿರತೆಯ ದುರ್ಬಲತೆಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ವರದಿಯಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್, ಈ ಒಂದು ಮಂಡಳಿಯ ಮೂಲಕ ಸಾಮೂಹಿಕ ಮೌಲ್ಯಮಾಪನದ ಸಾಕಷ್ಟು ಸಮಿತಿಗಳನ್ನು ಕೂಡ, ಈ ಸಮಿತಿಗಳ ಒಂದು ರಿಪೋರ್ಟ್ಗಳನ್ನು ಕೂಡ ಈ ಹಣಕಾಸು ಸ್ಥಿರತೆ ವರದಿ ಏನಿದೆ ಪಬ್ಲಿಷ್ ಮಾಡುತ್ತದೆ ಅಥವಾ ರಿಫ್ಲೆಕ್ಟ್ ಮಾಡುತ್ತದೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಈ 2022ರ ಈ ಹಣಕಾಸು ಸ್ಥಿರತೆ ವರದಿಯ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಾದರೆ, ಜಗತ್ತಿನಾದ್ಯಂತ ನಡೆಯುತ್ತಿರುವಂತಹ ಈ ರಿಸೆಷನ್ ಕುರಿತಾದಂತಹ ಅಥವಾ ಆರ್ಥಿಕ ಹಿಂಜರಿತದ ಅಪಾಯಗಳನ್ನು ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾಗಿದ್ದು, ಮುಖ್ಯವಾಗಿ ಈ ಜಾಗತಿಕ ಆರ್ಥಿಕತೆಯ ಪ್ರಭಾವದಿಂದ ಭಾರತದ ಆರ್ಥಿಕತೆಯ ಮೇಲೂ ಕೂಡ ಸಾಕಷ್ಟು ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಇವೆ ಅಂತ ಒಂದು ಅಭಿಪ್ರಾಯವನ್ನು ಈ ಒಂದು ರಿಪೋರ್ಟ್ನಲ್ಲಿ RBIನಿಂದ ಪಡಲಾಗಿದೆ. ಇನ್ನು ಆರ್ಥಿಕ ಆಘಾತಗಳ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಇದರಲ್ಲಿ ಪಬ್ಲಿಷ್ ಮಾಡಲಾಗಿದ್ದು, ಈ ಆಘಾತಗಳಂತಹ ಶಾಕ್ಗಳಂತಹ ಪರಿಸ್ಥಿತಿಯನ್ನು, ಅದರಲ್ಲಿ ಈ ರಿಸೆಷನ್ ಆಗಿರ್ಬೋದು ಅಥವಾ ಯುಕ್ರೇನ್ ರಷ್ಯಾ ವಾರ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕುರಿತಾದಂತಹ ಸಾಕಷ್ಟು ಬಿಕ್ಕಟ್ಟುಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಹಣಕಾಸು ಸ್ಥಿರತೆ ವರದಿಯಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಮಾರ್ಕೆಟ್ ವೊಲಾಟೈಲಿಟಿ ಅಥವಾ ಮಾರುಕಟ್ಟೆಯ ಚಂಚಲತೆಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಅಂದರೆ ವರದಿಯಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಮತ್ತು ಈ ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತಹ ಸಾಕಷ್ಟು ಮಾಹಿತಿಗಳನ್ನು ಪಬ್ಲಿಷ್ ಮಾಡಲಾಗಿದ್ದು, ಈ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಸ್ಥೂಲ ಆರ್ಥಿಕ ಮೂಲಭೂತ ಅಂಶಗಳು ಮತ್ತು ಹಣಕಾಸು ಮತ್ತು ಹಣಕಾಸು ಅಲ್ಲದ ಸಂಸ್ಥೆಗಳ ಒಂದು ಬ್ಯಾಲೆನ್ಸ್ ಶೀಟ್ಗಳಲ್ಲಿ ನಮ್ಮ ಭಾರತದ ಹೊಂದಿರುವಂತಹ ಒಂದು ಸ್ಥೂಲತೆ ಅಥವಾ ಒಂದು ಸ್ಥಿರತೆಯ ಮೂಲಕ ಈ ಒಂದು ಸಮಸ್ಯೆಗಳನ್ನು ಓವರ್ಕಮ್ ಮಾಡುವಂತಹ ಸಾಮರ್ಥ್ಯ ಭಾರತದ ಆರ್ಥಿಕತೆಗೆ ಇದೆ ಅಂತ ಒಂದು ಪಾಸಿಟಿವ್ ಅಪ್ರೋಚನ್ನು ನೀಡಲಾಗ್ತಾ ಇದೆ. ಇನ್ನು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಈ ಬ್ಯಾಂಕಿಂಗ್ಗಳಲ್ಲಿ ಆಗುವಂತಹ ಅನುತ್ಪಾದಕ ಆಸ್ತಿಗಳು ಅಥವಾ ಈ NPA ಅಂತ ಏನು ಕರಿತೇವೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಅಂತ, ಆ NPAಗಳ ರಿಕವರಿ ಆಗಿರ್ಬೋದು, ರೈಟ್ ಆಫ್ಗಳಾಗಿರ್ಬೋದು, ಆ ರೀತಿಯಾದಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಭಾರತದ ಬ್ಯಾಂಕ್ಗಳು ಓವರ್ಕಮ್ ಮಾಡ್ತಾ ಇವೆ. ಇದರಿಂದ GNPA ಅಥವಾ ಗ್ರಾಸ್
ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳ ರೇಷಿಯೋಗಳನ್ನು ಕೂಡ ಕಡಿಮೆ ಮಾಡಲಾಗ್ತಾ ಇದೆ ಅಂತ ಒಂದು ಧನಾತ್ಮಕವಾದಂತಹ ರಿಪೋರ್ಟನ್ನು ಈ ಹಣಕಾಸು ಸ್ಥಿರತೆ ವರದಿಯಲ್ಲಿ RBI ನೀಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ರಿಮೋಟ್ ಎಲೆಕ್ಟ್ರಾನಿಕ್ ಮತಯಂತ್ರದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಈ ಹೊಸ ಮತಯಂತ್ರವನ್ನು ಇಂಪ್ಲಿಮೆಂಟ್ ಮಾಡುವುದರಿಂದ ವಲಸಿಗ ಮತದಾರರಿಗೆ ಅನುಕೂಲ ಆಗಲಿದೆ ಅಂತ ತಿಳ್ಕೊಂಡ್ವಿ. ಮತ್ತು ಮತದಾನದ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಹೆಚ್ಚಳವನ್ನು ಕಾಣಬಹುದಾಗಿದೆ ಅಂತ ಕೂಡ ಅರ್ಥ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಉದ್ಘಾಟನೆಯನ್ನು ಮಾಡಲಾಯಿತು ನಾಗ್ಪುರದಲ್ಲಿ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಭಾರತದಲ್ಲಿ ಮೊದಲ ಬಾರಿಗೆ ನೀರೊಳಗಿನ ಮೆಟ್ರೋ ಕಾಮಗಾರಿಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಕೋಲ್ಕತ್ತಾದಲ್ಲಿ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಮೆಟ್ರೋದ ಕುರಿತಾದಂಥ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನಂತರದ ಆರ್ಟಿಕಲ್ನಲ್ಲಿ ಭಾರತದ ಈ ಹಣಕಾಸು ಸ್ಥಿರತೆ ವರದಿಯನ್ನು ಯಾರು ಪಬ್ಲಿಷ್ ಮಾಡುತ್ತಾರೆ ಮತ್ತು ಇದರ ಉದ್ದೇಶ ಏನು, ಈ 2022ರ ವರದಿಯಲ್ಲಿ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.